ಭಾರತ ದೇಶದ ಒಂದು ಐತಿಹಾಸಿಕವಾದಂಥ ಬೆಂಗಳೂರು ಕರಗ. ಆ ಕರಗದಲ್ಲಿ ನಾನೊಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಮ್ಮಲ್ಲಿ ನಡೆಯುವಂಥ ಅಷ್ಟು ದೊಡ್ಡ ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮ ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ. ಜೊತೆಗೆ ದ್ರೌಪದಿ ಧರ್ಮರಾಯ ಇವರು ಕೂಡ ಆರಾಧನೆ ಮಾಡ್ತಾರೆ. ಇದು ಭಾವೈಕ್ಯತೆಯ ಒಂದು ದೊಡ್ಡ ಸಂಕೇತ. ಆ ಕರಗ ಧರ್ಮಕ್ಕೂ ಅಲ್ಲಲ್ಲಿ ಇರಬೇಕು. ಯಾರೊಬ್ಬರು ಬಂದು ಸರ್ಕಾರನ ಟೀಕೆ ಮಾಡೋದು ಅದೆಲ್ಲ ಬೇರೆ ವಿಚಾರ. ಟೀಕೆ ಅವಶ್ಯಕತೆ ಇಲ್ಲ. ಧರ್ಮದಲ್ಲಿ ದೇವಸ್ಥಾನಗಳಲ್ಲಿ ರಾಜಕೀಯ ಮಾಡೋದು ನೀಚತನ. ಅದನ್ನು ಮಾಡಬಾರ್ದು. ಸರ್ಕಾರದಿಂದ ಏನು ಹಣ ಕೊಡಬೇಕು ನಾವು ಬಿಡುಗಡೆ ಮಾಡಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಯಾರೆಲ್ಲ ಕೈಗೆ ದುಡ್ಡು ಕೊಡೋಕ್ಕಾಗಲ್ಲ. ಅದೊಂದು ಪದ್ಧತಿ ಇದೆ. ಜಿಲ್ಲಾಧಿಕಾರಿಗಳಿಗೆ ಒಂದು ಜವಾಬ್ದಾರಿ ವಹಿಸ್ತೀವಿ. ಅವರು ಅದನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಡ್ತಾರೆ. ಬಜೆಟಲ್ಲೇ ನಾವು ಕೊಡ್ತೀವಿ. ಸೊ ಯಾರು ಆತಂಕ ಪಡೋದು ಬೇಕಾಗಿಲ್ಲ. ಈ ಆಚರಣೆಯೆಲ್ಲ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, DC, AC ಎಲ್ಲ ನಿಂತ್ಕೊಂಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ಮಂತ್ರಿ ಕೂಡ ಕೂತ್ಕೊಂಡು ಕೆಲವು ಅವರು ಇಂಟರ್ನಲ್ ಇಶ್ಯೂಸ್ನೆಲ್ಲ ಸೆಟಲ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಅದರಿಂದ ಭಾಳ ಚೆನ್ನಾಗಿ ನಡೀತು. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಮತ್ತು ದೇವಸ್ಥಾನದ ಸಮಿತಿಯವರು ಕೂಡ ನಾನು ಅಭಿನಂದಿಸ್ತೇನೆ. ಅವರು ಚೆನ್ನಾಗಿ ಪದ್ಧತಿಯನ್ನು ಬಿಡದೆ ಉಳಿಸ್ಕೊಂಡು ನಮ್ಮ ಬೆಂಗಳೂರು ಗೌರವನ ಕಾಪಾಡಿದ್ದಾರೆ. ಭಾಳ ಚೆನ್ನಾಗಿ ನಡೆದಿದೆ. ಬೆಳಗ್ಗೆ 3:30 ಗಂಟೆ ನಾನು ಸ್ಪಾಟಲ್ಲೇ ಇದ್ದೆ.